ಕ್ರಾಂತಿಕಾರಿ ಕಾದಂಬರಿಕಾರ ಭೈರಪ್ಪ ನಿರ್ಗಮನ ಎಂಥ ವಿಧಿವಿಲಾಸವೋ ಅಥವಾ ವಿಪರ್ಯಾಸವೋ ನೋಡಿ. ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗ 1971-72ರಲ್ಲಿ ಎಸ್.ಎಲ್. ಭೈರಪ್ಪನವರ ಕಾದಂಬರಿ ವಂಶವೃಕ್ಷ ಆಧಾರಿತ ಅದೇ ಶೀರ್ಷಿಕೆಯ ಸಿನಿಮಾ ಬಿಡುಗಡೆಯಾಯಿತು. ಬಿ.ವಿ. ಕಾರಂತ್ ನಿರ್ದೇಶನದ ಜಿ.ವಿ. ಅಯ್ಯರ್ ನಿರ್ಮಾಪಕರಾಗಿದ್ದ ಆ ಚಿತ್ರಕ್ಕೆ, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶನಕ್ಕಾಗಿ ಬಿ.ವಿ. ಕಾರಂತರಿಗೆ ಪ್ರಶಸ್ತಿ ಮತ್ತು ಅತ್ಯುತ್ತಮ ನಟನೆಗಾಗಿ ತಲಗೇರಿ ವೆಂಕಟರಾವ್ಗೆ ಪ್ರಶಸ್ತಿ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿಗಳು ಕೂಡ ಆ ಸಂದರ್ಭದಲ್ಲಿ ವಂಶವೃಕ್ಷಕ್ಕೆ ಲಭಿಸಿದವು. ಈ ವಂಶವೃಕ್ಷ ಅನ್ನೋ ಕಾದಂಬರಿಯೇ ಆ ಕಾಲದ ಯುವ ಜನತೆಗೆಲ್ಲ ಒಂಥರ ಕ್ರಾಂತಿಕಾರಿ ಚಿಂತನೆಯನ್ನು ತನ್ನದೇ ಆದ ರೀತಿಯಲ್ಲಿ ಪರಿಚಯಿಸಿತ್ತು. ಅದರ ಕಥಾವಸ್ತು ತಮಗೆ ನೆನಪಿರಬಹುದು. ಕಾತ್ಯಾಯಿನಿಯನ್ನು ಆ ಚಿತ್ರದ ನಾಯಕಿ ಅಕಾಲಿಕವಾಗಿ ಮರಣ ಹೊಂದಿದ ಪತಿ, ಅದರಿಂದಾಗಿ ಆಕೆ ವಿಧವೆ ಆಗ್ತಾಳೆ. ಈ ಯುವ ವಿಧವೆ ತಮ್ಮ ಮಾವನವರ ಒಪ್ಪಿಗೆ ಪಡ್ಕೊಂಡ್ಬಿಟ್ಟು ಕಾಲೇಜು ವ್ಯಾಸಂಗ ಮುಂದುವರಿಸ್ತಾಳೆ, BA ಪದವೀಧರೆ ಆಗ್ತಾಳೆ. ಈ ಸಂದರ್ಭದಲ್ಲಿ ನಾಟಕಶಾಸ್ತ್ರದ ತಮ್ಮ ಪ್ರೊಫೆಸರ್ ಜೊತೆಗೆ ಆಕೆಗೆ ಪ್ರಣಯವಾಗುತ್ತೆ. ಮದುವೆ ಆಗಬೇಕನ್ನೋ ಆಸೆ ಕುದುರುತ್ತೆ. ಆಗ ಆಕೆ ಅನುಭವಿಸುವ ಆ ತಲ್ಲಣಗಳು, ಸಾಮಾಜಿಕ ಒತ್ತಡಗಳು, ಜಾತಿ ಕೇಂದ್ರಿತ ಮತ್ತು ಸಾಂಪ್ರದಾಯಿಕ ಕುಟುಂಬದ ಎಲ್ಲ ಥರದ ಭಾವನೆಗಳನ್ನು ಆಕೆ ಅನುಭವಿಸೋದು. ಇಂಥ ಒಂದು ಕಥಾವಸ್ತುವನ್ನು ಆ ಕಾಲದಲ್ಲಿ 1960ರ ದಶಕದಲ್ಲೇ ಅನಾವರಣ ಮಾಡಿದ್ರಲ್ಲ ಎಸ್.ಎಲ್. ಭೈರಪ್ಪ. ಅವರನ್ನು ಎಡಪಂಥೀಯರು ಅಂತಿರೋ ಬಲಪಂಥೀಯರು ಅಂತಿರೋ. ಅಂದಹಾಗೆ ಆ ವಂಶವೃಕ್ಷದಲ್ಲಿ ನಟನೆ ಮಾಡಿದವರು ಕೂಡ ಇನ್ನಾರು ಅಲ್ಲ, ಗಿರೀಶ್ ಕಾರ್ನಾಡ್. ಯಾವ ಗಿರೀಶ್ ಕಾರ್ನಾಡ್ರವರು 2000 ಸಂವತ್ಸರದ ನಂತರ, ಅಂದರೆ ತಮ್ಮ ಸಂಧ್ಯಾಕಾಲದ ಬದುಕಿನ ಸಂಧ್ಯಾಕಾಲದಲ್ಲಿ ಭೈರಪ್ಪನವರ ಕಟು ಟೀಕಾಕಾರರಾಗ್ಬಿಟ್ರು. ಭೈರಪ್ಪನವರ ರಾಜಕೀಯ ನಿಲುವುಗಳನ್ನು ಮನಸೋ ಇಚ್ಛೆ ವಿರೋಧಿಸೋಕೆ ಶುರು ಮಾಡಿದರು. ಅವರು ತೆಗೆದುಕೊಂಡ ನಿಲುವುಗಳ ವಿರುದ್ಧ ಪತ್ರಿಕೆಗಳಲ್ಲಿ ಕಠೋರವಾದ ಲೇಖನಗಳು ಬರೆದರು. ಅದೇ ಗಿರೀಶ್ ಕಾರ್ನಾಡ್ ಮತ್ತು ಬಿ.ವಿ. ಕಾರಂತ್ ಅವರು ಆ ಚಿತ್ರವನ್ನು ನಿರ್ಮಿಸಿದರು, ವಂಶವೃಕ್ಷವನ್ನು. ತೀರಾ ಇತ್ತೀಚಿನ ಅವರ ಕಾದಂಬರಿಗಳ ಪೈಕಿ ಮಂದ್ರ, ಈ ಗಣ್ಯ ವ್ಯಕ್ತಿಗಳ ಖಾಸಗಿ ಬದುಕಿನ ದ್ವಂದ್ವಗಳ ಬಗ್ಗೆ, ವಿರೋಧಗಳ ಬಗ್ಗೆ. ಮಂದ್ರ ಒಬ್ಬ ಹೆಸರಾಂತ ಹಿಂದೂಸ್ತಾನಿ ಗಾಯಕರ ಖಾಸಗಿ ಬದುಕು, ಕೌಟುಂಬಿಕ ಬದುಕು. ಎಲ್ಲರೂ ಒಬ್ಬ ಸೆಲೆಬ್ರಿಟಿ ಗಾಯಕ ಅಂತಂದರೆ ಆತನ ಬದುಕು ಎಲ್ರಿಗೂ ಆದರ್ಶಮಯವಾಗಿರಬೇಕು, ಆತ ರೋಲ್ ಮಾಡೆಲ್ ಆಗಿರಬೇಕು ಅಂತ ನಾವು ನಿರೀಕ್ಷಿಸ್ತಾ ಇರ್ತೇವೆ. ಹಾಗಲ್ಲ, ಭೈರಪ್ಪನವರ ಸತ್ಯ ಶೋಧನೆಯ ಹುಡುಕಾಟ. ಅವರು ಹಿಂದೂಸ್ತಾನಿ ಸಂಗೀತವನ್ನು ಸ್ವತಃ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರು. ಧಾರವಾಡಕ್ಕೆ ಹೋಗ್ಬಿಟ್ಟು ಹಿಂದೂಸ್ತಾನಿ ಗಾಯಕ ವೆಂಕಟೇಶ್ ಕುಮಾರನ್ನು ಕರೆಸ್ಕೊಂಡ್ಬಿಟ್ಟು ಅವರಿಂದ ಹಿಂದೂಸ್ತಾನಿ ಗಾಯನದ ಪ್ರಾಥಮಿಕ ಪಾಠವನ್ನು ಕಲಿತ್ಕೊಂಡ್ರು. ಅದೆಲ್ಲ ವಿಷಯ ಜ್ಞಾನದ ಸಮೇತ ಈ ಮಂದ್ರ ಅನ್ನೋ ಕಾದಂಬರಿಯನ್ನು ಬರೆದರು. ಯಾರು ಇತ್ತೀಚೆಗೆ ಬಹುಶಃ ಅದು ಸಿನಿಮಾ ಆಗಿಬಿಟ್ಟಿದ್ರೆ ಅದಕ್ಕೆ ಯು ಸರ್ಟಿಫಿಕೇಟ್ ಸಿಗ್ತಾ ಇರಲಿಲ್ಲ ಅಂತ ಕಾಣುತ್ತೆ, ಅಡಲ್ಟ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಆತನ ಬದುಕಿನ, ಆತನ ಪ್ರಣಯ ಲೀಲೆಗಳು, ರಾಸಲೀಲೆಗಳು, ಲೈಂಗಿಕ ಸಂಬಂಧಗಳು ಮತ್ತು ಏಕಪತ್ನಿ ವ್ರತ ಅಂತ ಜನರು ಭಾವಿಸ್ಕೊಂಡಿದ್ರೆ ಆತ ಅನೇಕ ಜನ ಪ್ರೇಯಸಿರ ಆ ಸಲ್ಲಾಪದಲ್ಲಿ ಸಿಲುಕಾಕೊಂಡ್ಬಿಟ್ಟು ಹೇಗೆ ತನ್ನ ವೃತ್ತಿ ಬದುಕಿಗೂ ತನ್ನ ಖ್ಯಾತಿಗೂ ಕೂಡ ಸಂಚಕಾರ ತಂದುಕೊಳ್ತಾರೆ ಅನ್ನೋ ಆತನ ದುರಂತ ಗಾಥೆಯನ್ನು ಅದ್ಭುತವಾಗಿ ಚಿತ್ರಿಸಿದರು ಭೈರಪ್ಪ. ಇವರು ಬಲಪಂಥೀಯರ ಅಥವಾ ಎಡಪಂಥೀಯರ? ಎಡಪಂಥೀಯರ ಲೇಖಕರು ಕೂಡ ಸಂಕೋಚ ಪಡುವ ಸಂಗತಿಗಳನ್ನೆಲ್ಲ ತುಂಬ ಆತ್ಮವಿಶ್ವಾಸದಿಂದ ಸ್ಫುಟವಾಗಿ ತಮ್ಮ ಗಟ್ಟಿಯಾದ ಬರವಣಿಗೆ ಮೂಲಕ ಅನಾವರಣ ಮಾಡಿದ ಭೈರಪ್ಪ ನಿನ್ನೆ ನಿರ್ಗಮಿಸಿದ್ದಾರೆ. ಭೈರಪ್ಪನವ್ರ ಬಗ್ಗೆ ಎಂಥ ಒಂದು ನಿಗೂಢತೆ ಅಂತಂದರೆ, ಇವತ್ತು ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಬಯಲು ರಂಗಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕಿಟ್ಟಿದ್ರು. ಅಲ್ಲಿ ಹೋದಾಗ ಅನೇಕ ಜನ ವಿವಿಧ ತಲೆಮಾರುಗಳ ನಮ್ಮ ಪರಿಚಿತರೆಲ್ಲ ಬಂದು ಹುಡ್ಕೊಂಡು ಬಂದ್ಬಿಟ್ಟು, ಸರ್ ಭೈರಪ್ಪನವ್ರ ಜಾತಿ ಯಾವುದು ಅಂತ. ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ, ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ. ಈ ಲಿಂಗಣ್ಣಯ್ಯ ಮತ್ತು ಭೈರಪ್ಪ ಅನ್ನೋ ಹೆಸರುಗಳು ಅವ್ರಿಗೆ ಒಂಥರ ಒಗಟಾಗಿ ಹೋಗ್ಬಿಟ್ಟಿತ್ತು. ಅವ್ರ ಜಾತಿ ಯಾವುದು ಅಂತ ಕೇಳಿದ್ರು. ಆಮೇಲೆ ಅವರು ಬೆಳಗಿನ ಪೇಪರಲ್ಲಿ ಓದಿ ಬಂದಿದ್ರಂತೆ, ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತಿಮ ಕ್ರಿಯೆ ಮೈಸೂರಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು, ಸಂತೇಶಿವರದಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ಬಲಪಂಥೀಯರು, ಹಿಂದುತ್ವದ ಸಮರ್ಥಕರು ಅಂತೆಲ್ಲ ಭಾವಿಸಿದರು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನರೇಂದ್ರ ಮೋದಿ ಅವರನ್ನು ಸಾರ್ವಜನಿಕವಾಗಿ ಬೆಂಬಲಿಸ್ತಾ ಇದ್ದರು, ಅವ್ರ ಬಗ್ಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದರು, ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದರು. ಯಾರು ಏನಾದರೂ ಅಂದ್ಕೊಳ್ಳಿ,
ಎಡಪಂಥೀಯರು ಪ್ರಗತಿಪರರಿಂದ ಟೀಕಾಸ್ತ್ರಗಳ ಪ್ರಯೋಗವಾದರೂ ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಳ್ತಾ ಇರಲಿಲ್ಲ. ನಮಗೆ ಸರಿ ಅನಿಸೋದನ್ನು ಸರಿ ಅಂತಲೇ ಹೇಳ್ತಾ ಇದ್ರು. ಅಂದರೆ ಸತ್ಯಕ್ಕೆ ಒಂದಕ್ಕಿಂತ ಹೆಚ್ಚು ಮುಖಗಳಿರುತ್ತೆ ಅಂತ ಸ್ವತಃ ಒಬ್ಬ ಮನಃಶಾಸ್ತ್ರಜ್ಞರಾದ ಭೈರಪ್ಪನವರು ಬಹು ಹಿಂದೆನೇ ಅರ್ಥ ಮಾಡ್ಕೊಂಡಿದ್ರು. ಇಲ್ಲದೆ ಹೋದರೆ ಆ ಪರ್ವ ಅನ್ನೋ ಕಾದಂಬರಿ ಬಗ್ಗೆ ನೋಡಿ, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿರುವ ಕಮಲ್ ಹಾಸನ್ ನಿನ್ನೆ ಅದ್ಭುತವಾದ ಶ್ರದ್ಧಾಂಜಲಿ ಲೇಖನವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ನಮಗೆ ಭಾರತದ ಪೌರಾಣಿಕ ಸಾಹಿತ್ಯವನ್ನು ಹೇಗೆ ಓದಬೇಕು, ಹೇಗೆ ಕಥೆಯನ್ನು ನಿರೂಪಿಸಬೇಕು ಅನ್ನೋದನ್ನು ಹೇಳಿಸ್ಕೊಟ್ಟ ಮಹಾಗುರು ಅವರು. ಕರ್ನಾಟಕ ಅಂಥ ಒಬ್ಬ ಮೇಧಾವಿಯನ್ನು ನಮಗೆ ಕೊಡ್ತಲ್ಲ ಅಂತಂದ್ಬಿಟ್ಟು ಕೃತಜ್ಞತಾ ಭಾವದಿಂದ ಸ್ಮರಿಸ್ಕೊಂಡಿದ್ದಾರೆ ಕಮಲ್ ಹಾಸನ್. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವತಃ ಸಿನಿಮಾ ನಿರ್ಮಾಪಕರು ಆಗಿದ್ದರು. ಅವರು ಕೂಡ ಅದೇ ಹೇಳಿದರು, ಮಹಾಭಾರತ ಮತ್ತು ರಾಮಾಯಣವನ್ನು ಯಾವ ಹೊಸ ರೀತಿಯಿಂದ ಓದಿಸೋ ಒಂದು ವಿಧಾನವನ್ನು ಕಲಿಸ್ಕೊಟ್ರು ಅಂತಂದ್ಬಿಟ್ಟು. ಇದು ಭೈರಪ್ಪನವರ ಜೀವನಗಾಥೆ. 95 ವರ್ಷಗಳ ತುಂಬು ಜೀವನವನ್ನು ತಾನು ಬಯಸಿದಂತೆ, ತನ್ನ ಬಯಕೆ, ತನ್ನ ಇಷ್ಟಾರ್ಥದಂತೆ ಒಬ್ಬ ನಿಷ್ಠುರವಾದಿ ಅನಿಸ್ಕೊಂಡ್ರು. ಒಂಟಿತನವನ್ನೇ ಅವರು ಸಮೃದ್ಧವಾಗಿ ಅನುಭವಿಸ್ತಾ ಇದ್ರು. ಹೆಚ್ಚು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಅವರು ಪಾಲ್ಗೊಂಡ ಸಭೆಗಳಲ್ಲೆಲ್ಲ ವಿವಾದಗಳು ಹೇಳ್ತಾ ಇದ್ವು. ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣ ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಅಲ್ಲಿನ ಪ್ರೇಕ್ಷಕರೊಂದಿಗಿನ ಕನ್ನಡ ಪ್ರೇಮಿಗಳ ಜೊತೆಗೆ ಸಂವಾದ ಕೂಡ ಅವರು ಕೊಟ್ಟ ಉತ್ತರಗಳಿಂದಾಗಿ ಅದು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಕನ್ನಡ ಸಾಹಿತ್ಯದ ಸಹಜ ಲಯವನ್ನೇ ಹಾಳು ಮಾಡಿದ್ದು ಈ ಕಮ್ಯುನಿಸ್ಟ್ ಚಿಂತಕರು, ಈ ಎಡಪಂಥೀಯರು ಅಂತಂದ್ಬಿಟ್ಟು. ಯಾಕಂತಂದರೆ ಒಬ್ಬ ಸಾಹಿತಿಗೆ ಸಾಮಾಜಿಕ ಬದ್ಧತೆ ಇರಬೇಕು ಅನ್ನೋ ನೆಪದಲ್ಲಿ ಇವರು ರಾಜಕೀಯ ಸಿದ್ಧಾಂತಗಳನ್ನು ತೂರ್ಬಿಟ್ರಲ್ಲ. ಹೀಗಾಗ್ಬಿಟ್ಟು ಪ್ರತಿಯೊಂದು ಸಾಹಿತ್ಯ ಕೃತಿ ಕೂಡ ಶುದ್ಧ ಸಾಹಿತ್ಯಿಕ ದೃಷ್ಟಿಕೋನದ ಬದಲು ರಾಜಕೀಯ ದೃಷ್ಟಿಕೋನದಿಂದ ಒಳಪಡೋಕೆ ಶುರುವಾಗಿಬಿಡ್ತು. ವಿಮರ್ಶಕರಲ್ಲೂ ಕೂಡ ಒಂದು ಪಕ್ಷಪಾತಿತ್ವದ ಧೋರಣೆ ಸ್ಥಾಯಿಯಾಗಿ ಕೂತ್ಕೊಂಡ್ಬಿಡ್ತು. ಎಡಪಂಥೀಯರು ಕೇವಲ ಎಡಪಂಥೀಯರ ಪುಸ್ತಕಗಳ ವಿಮರ್ಶೆ, ಬಲಪಂಥೀಯರು ಕೇವಲ ಬಲಪಂಥೀಯರ ಪುಸ್ತಕಗಳನ್ನು ಓದಿಸ್ಕೊಂಡು ತಮಗೆ ಬೇಕಾದಂಥ ಸಾಹಿತ್ಯ ಆರಾಧನಾ ಭಾವಕ್ಕೆ ಇಳಿದ್ಬಿಟ್ರು. ಇದನ್ನು ಅವರು ನಿಷ್ಠುರವಾದ ಮಾತುಗಳಲ್ಲಿ ಹೇಳಿದಾಗ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು. ಇರಲಿ, ಅಪ್ರಿಯವಾದ ಸತ್ಯವನ್ನು ಹೇಳೋ ಒಂದು ದ್ರಾಷ್ಟ್ಯ ಅವರಲ್ಲಿತ್ತು. ಅದಕ್ಕೆ ಬೇಕಾದಂಥ ಪಾಂಡಿತ್ಯ ಅವರಲ್ಲಿತ್ತು. ಅದಕ್ಕೆ ಬೇಕಾದಂಥ ಅಧ್ಯಯನಶೀಲತೆ ಅವರಲ್ಲಿತ್ತು. ಕಡೆಯ 3 ತಿಂಗಳಲ್ಲಿ ಅವರು ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ರ ಮನೆಯಲ್ಲಿ ಬಂದು ನೆಲೆಸಿದ್ರಂತೆ. ಅಲ್ಲೇ ಹಠಾತ್ತನೆ ವೃದ್ಧಾಪ್ಯ ಕಾರಣದಿಂದಾಗಿ ನಿನ್ನೆ ಹೆಚ್ಚು ತೊಳಲಾಟವಿಲ್ಲದೆ ನಿರ್ಗಮಿಸಿದ್ದಾರೆ. ಅವರ ಬದುಕಿನ ಹಾಗೆಯೇ ಅವರು ಯಾವ ರೀತಿ ಶಿಸ್ತುಬದ್ಧ ಬದುಕು, ಬಾಲ್ಯದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ಬಿಟ್ಟು ವಿದ್ಯಾವಂತರಾದರು, ಸಂಶೋಧಕರಾದರು. ಅವರ PhD ಪ್ರಬಂಧದ ಶೀರ್ಷಿಕೆ ಅವರ ಜೀವನ ದೃಷ್ಟಿಯನ್ನು ಬಿಂಬಿಸೋ ಹಾಗಿತ್ತು, ಸತ್ಯ ಮತ್ತು ಸೌಂದರ್ಯ ಅಂತಂದ್ಬಿಟ್ಟು. ಅವರು ಕೊಲ್ಲಾಪುರ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ PhD ಪ್ರಬಂಧ ಸತ್ಯ ಮತ್ತು ಸೌಂದರ್ಯ, ಅದೇ ಅವರ ಜೀವನ ದೃಷ್ಟಿಯಾಗಿತ್ತು. ಅವರ ಆ ಲೆಗಸಿ ಏನಿದೆ, ಸತ್ಯ ಶೋಧನೆ ಮತ್ತು ಸೌಂದರ್ಯದ ಆರಾಧನೆ, ಅದು ಇವತ್ತಿನ ತಲೆಮಾರಿಗೆ ಭೈರಪ್ಪನವರು ಬಿಟ್ಟು ಹೋದ ಬಳವಳಿ. ಅವರ ಸಾಹಿತ್ಯ ಅನೇಕ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳು ಮತ್ತು ವಿದೇಶ ಭಾಷೆಗಳಲ್ಲಿ ಕೂಡ ಅನುವಾದಗೊಂಡಿತ್ತು ಅನ್ನೋದು ಅದೊಂದು ಸಣ್ಣ ಅವರ ಕೀರ್ತಿ ಕಿರೀಟಕ್ಕೆ ಒಂದು ಸಣ್ಣ ಮುತ್ತು ರತ್ನ ಅಷ್ಟೇ. ಉಳಿದಂತೆ ಅವರ ಜೀವನ ಶೈಲಿ, ಅವರ ಬದುಕಿನ ರೀತಿ, ಒಬ್ಬ ಅಧ್ಯಾಪಕನಾಗಿ, ಸಾರ್ವಜನಿಕ ಚಿಂತಕನಾಗಿ, ಗಟ್ಟಿ ಮನಸ್ಸಿನ ಬರಹಗಾರನಾಗಿ, ಸತ್ಯಶೋಧಕನಾಗಿ ಭೈರಪ್ಪನವರು ಬಿಟ್ಟು ಹೋದ ಬಳವಳಿ ಇವತ್ತಿನ ತಲೆಮಾರಿಗೆ ನಮ್ಮೆಲ್ಲರಿಗೂ ಕೂಡ ಅದು ಮಾದರಿ ಆಗಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಖಚಿತ ಭರವಸೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.